ಯಾರು ಕೊಟ್ಟಿದ್ದು? ಕಾಲೇಜು ನೀವು ಕೊಟ್ಟು ಹೋದ್ರಿ, ನನಗೆ ಕೊಟ್ಟು ಹೋದ್ರಿ, ಸ್ಯಾಂಕ್ಷನ್ ದುಡ್ಡು ಮಾಡಿ ಕೊಟ್ಟು ಇವರಿಗೆ, ಇವರು ಅವ್ರ ಸರ್ಕಾರದಲ್ಲಿ ಇದ್ದಾಗ ಕೊಟ್ಟಿರ್ಲಿಲ್ಲ. JDS ಕೊಟ್ಟಿದೀವಿ, ಕೊಟ್ಟಿರೋರು ಯಾರು ಅಂತ ಹೇಳಕ್ ಇವ್ರಿಗೆ ಅಂದ್ರೆ ಇವ್ರು ಯಾವ ರೀತಿ ವ್ಯಕ್ತಿ ಅಂತ ಹೇಳ್ಬೇಕು ನಾನು? ಅರೇ ನಿಮ್ಗೆ ಅಷ್ಟು ನಿಷ್ಠೆ ಇಲ್ಲ, ಬರ್ರಿ. ಅಯ್ಯೋ ಅದನ್ನು ಬೆಂತಡ್ಕೊತೀಯ ಬನ್ನಿ. ಈಗ ಚರ್ಚ್ ಕಡೆ ಹೇಳ್ಬೇಕು ಗಟ್ಟಿಯಾಗಿ. ಯಾರ ಕಾಲದಲ್ಲಿ ಯಾರು ಯಾವ ಕೊಟ್ಟಿಲ್ಲದ ಕಾಲದಲ್ಲಿ ನಾವು ಬಂದಾಗ ನೀವು ಕೇಳಿದ್ರಿ, ನಿಮಗೆ ಅವ್ರ ಕ್ಷೇತ್ರ ನೀವು ಯಾಕೆ ಮಾಡ್ತೀರಿ? ನಿಮ್ಮ ಕ್ಷೇತ್ರ ಬಂದಾಗ ನೀವು ಮಾತಾಡಿ. ಅಶ್ವಥ್ ನಾರಾಯಣಪ್ಪ ನಿನ್ನ ಹತ್ರ ಬಂದಿದ್ದೆ, ಕೊಟ್ಟೆ ಅಂತ ಥ್ಯಾಂಕ್ಸ್ ಹೇಳಿ ನೀನ್ ಕಂಪ್ಲೀಟ್ ಮಾಡಿದೆ ಅಂತ ಹೇಳಿ. ಅದು ನಂದು ಈ ಸರ್ಕಾರದ ಅದನ್ನ ಯಾಕೆ ಮುಚ್ಚಿಟ್ಟು ಇದನ್ನ ಹೇಳಕ್ ಹೋಗ್ತೀರ? ಅದನ್ನ ಅಧ್ಯಕ್ಷ ಕೂತಿಸಿ ಓಕೆ. ಶಿವಲಿಂಗ ಅವ್ರೆ ಅಟ್ಲೀಸ್ಟ್ ಮಾತಾಡೋರ್ಗು ಕಂಪ್ಲೀಟ್ ಮಾಡೋರ್ಗು ಒಂದು ಅರ್ಧ ಗಂಟೆ. ಶಿವಲಿಂಗ ಅವರು ಮಾತಾಡ್ಲಿ. ಅವ್ರು ನೋಡಿ, ಆಡಳಿತ ಪಕ್ಷ ಸದಸ್ಯರಿಗೆ, ಸಭಾಧ್ಯಕ್ಷರೇ ನೋಡಿ ಇರದೇ 3 ದಿನ ಸದನ, ದಯವಿಟ್ಟು ಅನೇಕ ಶಿವಲಿಂಗ ಅವ್ರೆ ವಿಷಯಗಳು ಚರ್ಚೆ ಆಗಬೇಕು. ಅವರು ನೋಡಿ, ಅವರ ವಿಚಾರನೆ ಹೇಳ್ತಾರೆ, ನೀವು ನಿಮ್ಮ ವಿಚಾರ ಹೇಳ್ತೀರಿ. ನೀವು ಆಡಳಿತ ಪಕ್ಷದಲ್ಲಿದ್ದೀರಿ, ನಿಮ್ಮೆಲ್ಲ ಕೆಲಸ ಆಗಿರ್ಬಹುದು, ಅವ್ರಿಗೆ ಆಗದಿರ್ಬಹುದು. ಅವರ ವಿಚಾರ ಹೇಳ್ತಾರೆ, ನೀವು ಮಾತಾಡೋದು ನೀವು ಮಾತಾಡಿ. ಕೂಡ್ರಿ ಶಿವಲಿಂಗೇಗೌಡರು ಒಂದು ಅರ್ಧ ತಾಸು ಕೂಡ್ರಿ, ಟೈಮ್ ಕೊಡ್ತಾರೆ. ಅವ್ರೀಗ ಪ್ರತಿಪಕ್ಷ ನಿಂತುಕೊಂಡು ಅವರ ವಿಚಾರ ಅವ್ರು ಹೇಳ್ತಾರೆ. ನಿಮ್ಗೆ ಬೇಕಾಗಿ ಅವ್ರು ಹೇಳ್ತಾರ? ನಿಮ್ಗೆ ಬೇಕಾದಾಗೆ ನಿಮ್ಮಲ್ಲಿ ಏನು ಅಭಿವೃದ್ಧಿ ಆಗಿದೆ, ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಅದನ್ನ ಯಾವಾಗ ಕೊಡ್ಲಿ ಮಾತಾಡ್ಲಿಕ್ಕೆ ನಿಮ್ಗೆ? ನಿಮ್ಗೆ ಮಾತಾಡಿ ಮತ್ತೆ ಬೇಕಾದ್ರೆ ಯಾವಾಗ ಒಮ್ಮೆ ಬರುದು, ಮಾತಾಡಿ ಹೋಗುದು, ಮತ್ತೆ ಮನಸ್ಸು ಬಂದಾಗ ಬರುದು, ಇಲ್ಲಿ ಕೂತ್ಕೊಂಡು ಬೇರೆಯವ್ರಿಗೆ ಬುದ್ಧಿ ಹೇಳುದು. ಅಧ್ಯಕ್ಷರೇ ಅವ್ರು ಮೂಗುಬಟ್ಟು ಮಾಡಿದವ್ರು ಮೂಗು ಯಾರು ಮಾಡಿರೋದನ್ನ ಆಯ್ತು. ಸುರೇಶ್ ಅವರೇ, ಸನ್ಮಾನ್ಯ ಅಧ್ಯಕ್ಷ, ಇಲ್ಲ ಇವ್ರಿಗೆ ಶಿವಲಿಂಗೇಗೌಡರಿಗೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಕ್ಕೆ ಎಷ್ಟು ಕಾಲೇಜ್ ಕೊಟ್ಟರು ಕುಮಾರಸ್ವಾಮಿ ಅವರು, ಎಷ್ಟು ಆಯ್ತು. ಅದನ್ನ ಈಗ ಯಾಕೆ ನೀವು ಮಾತಾಡೋದು?